ಪ್ರಚೋದನಕಾರಿ ಭಾಷಣಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತಕ್ಕೆ ಭಯಾನ. ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ ಹಾಗೆ ಯಾರಾದರೂ ದ್ವೇಷ ಭಾಷಣ ಮಾಡಿದಾಗ ಅದನ್ನು ನಿರ್ಲಕ್ಷಿಸಿ ಸುಮ್ಮನಿರೋದೇ ಪರಿಹಾರನ. ದ್ವೇಷ ಭಾಷಣ ಮಾಡೋರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳದೇ ಇರೋಕೆ ಸ್ಪೀಕರ್ ಖಾದರ್ ಅವರ ಸೂಚನೆಯೇ ಕಾರಣನ. ತಮ್ಮ ಕ್ಷೇತ್ರದಲ್ಲೇ ಪ್ರಚೋದನಕಾರಿ ಭಾಷಣ ಮಾಡಿದವರ ವಿರುದ್ಧ ಸ್ಪೀಕರ್ ಖಾದರ್ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಯಾಕೆ? ಈ ಬಗ್ಗೆ ಸ್ಪೀಕರ್ ಖಾದರ್ ಅವರು ಹೇಳೋದೇನು? ಅದಕ್ಕೆ ಜಿಲ್ಲೆಯ ಪ್ರಗತಿಪರರ ಅಸಮಾಧಾನ ಏನು? ಸುಳ್ಳುಕೋರ ದ್ವೇಷಕೋರ ಚಕ್ರವರ್ತಿ ಸೂಲಿಬೆಲೆ ಮಂಗಳೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿ ಹೋದ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಜಿಲ್ಲೆಯ ಜನಪರ ಕಾರ್ಯಕರ್ತರ ನಡುವೆ ಜಟಾಪಟಿ ಶುರುವಾಗಿದೆ. ಅದರಲ್ಲೂ ಈ ಸರ್ಕಾರದಲ್ಲಿ ಜಿಲ್ಲೆಯ ಹೈಕಮಾಂಡ್ ನಂತಿರುವ ಸ್ಪೀಕರ್ ಯುಟಿ ಖಾದರ್ ಅವರ ಕ್ಷೇತ್ರದಲ್ಲೇ ಸರಣಿ ಪ್ರಚೋದನಕಾರಿ ಭಾಷಣಗಳು ನಡೆದಿರೋದು, ಅದರ ವಿರುದ್ಧ ಯಾವುದೇ ಕ್ರಮ ಆಗದೇ ಇರೋದು ಪ್ರಗತಿಪರರು ಹಾಗೂ ಜಾತ್ಯತೀತ ಸಂಘಟನೆಗಳ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಾತ್ಯತೀತ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ಶಾಂತಿಯುತವಾಗಿ ಒಂದು ಪ್ರದರ್ಶನ ನಡೆಸಿದ್ರೆ ತಕ್ಷಣ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸುವ ಕಾಂಗ್ರೆಸ್ ಸರ್ಕಾರದ ಪೊಲೀಸರು ಇಷ್ಟೊಂದು ಕೆಟ್ಟದಾಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ಜಿಲ್ಲೆಯ ಪ್ರಗತಿಪರರು, ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಾರೆ. ಸ್ಪೀಕರ್ ಆಗಿದ್ದರೂ ಜಿಲ್ಲೆಯ ಪಾಲಿಗೆ ಅತ್ಯಂತ ಪ್ರಭಾವಿಯಾಗಿರುವ ಯುಟಿ ಖಾದರ್ ಅವರು ಈ ಬಗ್ಗೆ ಸೂಕ್ತ ಮುತುವರ್ಜಿ ವಹಿಸುತ್ತಿಲ್ಲ. ಅವರ ನಿರ್ಲಕ್ಷ್ಯವೇ ಕೋಮುವಾದಿ ರಾಜಕಾರಣಿಗಳಿಗೆ ಶ್ರೀರಕ್ಷೆಯಾಗ್ತಿದೆ ಅನ್ನೋದು ಇವರ ಅಸಮಾಧಾನ. ಸಾಲದೇ ಇರೋದಕ್ಕೆ ಇತ್ತೀಚಿನ 2 ಘಟನೆಗಳು ನಡೆದಿರುವುದು ಸ್ಪೀಕರ್ ಖಾದರ್ ಅವರ ಕ್ಷೇತ್ರದಲ್ಲೇ. ಮೊದಲು ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಬಿಜೆಪಿ ಸಂಘ ಪರಿವಾರದ ನಾಯಕರು ಫರಂಗಿಪೇಟೆಯಲ್ಲಿ ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಭಾಷಣ ಮಾಡಿದ್ರು. ದಿಗಂತ್ ನಾಪತ್ತೆ ಪ್ರಕರಣವನ್ನು ಬಳಸಿಕೊಂಡು ಜಿಲ್ಲೆಯಲ್ಲಿ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಿಸೋದು ಬಿಜೆಪಿ ಸಂಘ ಪರಿವಾರದ ದುರುದ್ದೇಶವಾಗಿತ್ತು ಅನ್ನೋದು ಜಾತ್ಯತೀತ ಸಂಘಟನೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಆರೋಪ. ಫರಂಗಿಪೇಟೆಯಲ್ಲಿ ಮಾತಾಡಿದ ಬಿಜೆಪಿಯ ಎಂಎಲ್ಎ ಡಾಕ್ಟರ್ ಭರತ್ ಶೆಟ್ಟಿ, ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಸಂಘ ಪರಿವಾರದ ಮುಖಂಡರು ಮುಸ್ಲಿಂ ಬಾಹುಳ್ಯವಿರುವ ಫರಂಗಿಪೇಟೆಯನ್ನ ಕ್ರಿಮಿನಲ್ಗಳ ಅಡ್ಡೆ ಅನ್ನುವಂತೆ ಬಣ್ಣಿಸಿದ್ರು. ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಪ್ರಚೋದನಕಾರಿಯಾಗಿ ಮಾತಾಡಿದ್ರು. ದಿಗಂತೇನೋ ವಾಪಸ್ ಬಂದು ಪರೀಕ್ಷೆಗೆ ಹೆದರಿ ಹೋಗಿದ್ದೆ ಅಂತ ಹೇಳ್ದ. ಆದರೆ ಪ್ರಚೋದನಕಾರಿ ಭಾಷಣ ಮಾಡಿದವರ ವಿರುದ್ಧ ಯಾವುದೇ ಕ್ರಮ ಆಗಲೇ ಇಲ್ಲ. ಆಮೇಲೆ ವಿಶ್ವ ಹಿಂದೂ ಪರಿಷತ್ನ ನಮ್ಮ ನಡೆ ಕೊರಗಜ್ಜನ ಕಡೆ ಕಾರ್ಯಕ್ರಮದಲ್ಲಿ ಕೊರಗಜ್ಜನ ಸನ್ನಿಧಿಯಲ್ಲೇ ಚಕ್ರವರ್ತಿ ಸೂಲಿಬೆಲೆ ಪ್ರಚೋದನಕಾರಿಯಾಗಿ ಮಾತನಾಡಿದ್ರು. ಹಿಂದೂ ಯುವಕರು ಅಗತ್ಯ ಬಿದ್ದರೆ ಮತ್ತೊಂದು ಧರ್ಮದ ಯುವತಿಯರನ್ನ ಮದುವೆಯಾಗಿ ಅಂತ ಹೇಳಿದ್ರು. ಆದರೆ ಯಾರ ಮೇಲೂ ಯಾವುದೇ ಕೇಸು ದಾಖಲಾಗಲಿಲ್ಲ. ಈಗ ಅದೇ ವಿಷಯದಲ್ಲಿ ಜಿಲ್ಲೆಯಲ್ಲಿ ಮಾತಿನ ಸಮರ ನಡೆದಿದೆ. ಶನಿವಾರ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಯುಟಿ ಖಾದರ್ ಅವರು ಈ ಬಗ್ಗೆ ಕೇಳಿದ ಪತ್ರಕರ್ತರಿಗೆ ಆನೆ ಹೋಗುವಾಗ ನಾಯಿ ಬೊಗಳತ್ತೆ, ಅದಕ್ಕೆ ಏನ್ ಮಾಡೋದು, ನಮಗೆ ಬೇರೆ ಕೆಲಸ ಇಲ್ವಾ, ನಾವು ಅದಕ್ಕೆಲ್ಲ ಬೆಲೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅರೆ ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ? ಆದರೆ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಪಕ್ಷಗಳು ಹಾಗೂ ಸಮಾನ ಮನಸ್ಕ ಸಂಘಟನೆ ಜಂಟಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ತಿರುಗೇಟನ್ನ ನೀಡಿದ್ದಾರೆ. ನಾಯಿ ಕಚ್ಚಿದ್ರೆ ನಾವು ವಾಪಸ್ ಕಚ್ಚೋಕಾಗೋದಿಲ್ಲ, ಒಪ್ತೇವೆ. ಆದರೆ ಸಿಕ್ಕವರನ್ನ ಕಚ್ಚುವ, ಅಟ್ಟಿಸ್ಕೊಂಡು ಹೋಗುವ ಪ್ರಾಣಿಗಳನ್ನ ಅದರ ಪಾಡಿಗೆ ಬಿಡೋಕಾಗೋದಿಲ್ಲ. ಕಚ್ಚುವ ಚಾಳಿ ಹೊಂದಿರುವ ಪ್ರಾಣಿಗಳನ್ನ ಕೂಡ ಹಾಕಬೇಕು, ಪಳಗಿಸ್ಬೇಕು, ಬುದ್ಧಿ ಕಲಿಸಬೇಕು. ಸರಿದಾರಿಗೆ ಬರಲಿಲ್ಲ ಅಂದ್ರೆ ನಾಗರಿಕ ಸಮಾಜದಿಂದ ಪ್ರತ್ಯೇಕಗೊಳಿಸಬೇಕು. ಇದು ಸರ್ಕಾರದ ಜವಾಬ್ದಾರಿ. ಇಷ್ಟು ವಿಷಯ ಸಭಾಪತಿಗಳಿಗೂ ಆಗಿರುವ ತಮಗೂ ತಿಳಿದಿದೆ ಅಂತ ಭಾವಿಸ್ತೀವಿ ಅಂತ ಹೇಳಿದ್ದಾರೆ ಮುನೀರ್ ಕಾಟಿಪಳ್ಳ. ಸುಮೋಟೋ ಪ್ರಕರಣ ಹೂಡಿದ್ರೆ ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ ಅಂತ ನಿಮ್ಮ ನಿಲುವನ್ನು ಸಮರ್ಥಿಸಿಕೊಂಡಿದ್ದೀರಿ. ಜನಪರ ಸಂಘಟನೆಗಳು, ಹೆದ್ದಾರಿ ಸಮಸ್ಯೆಗಳು, ಪ್ಯಾಲೆಸ್ತೀನ್ನಲ್ಲಿ ಶಾಂತಿಗೆ ಆಗ್ರಹಿಸಿ ಶಾಂತಿಯುತ ಸಭೆ ನಡೆಸಿದಾಗ ಮಂಗಳೂರು ಪೊಲೀಸ್ ಕಮಿಷನರ್ ಸುಮೋಟೋ ಮೊಕದ್ದಮೆ ಹಾಕಿದಾಗ ನೀವು ಪೊಲೀಸ್ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದೀರಿ. ಹಾಗೆಯೇ ದ್ವೇಷ ಭಾಷಣಕಾರರ ವಿರುದ್ಧ ಪ್ರತಿಭಟನೆ ಮಾಡುವ ಅಗತ್ಯ ಇಲ್ಲ. ಇದರಿಂದ ಮತ್ತಷ್ಟು ವಿಭಜನೆ ಆಗತ್ತೆ. ಕೋಮುವಾದಿಗಳನ್ನು ಬೈಯೋದು ಜಾತ್ಯತೀತತೆ ಅಲ್ಲ, ಪರಸ್ಪರ ಜೋಡಿಸೋದು ಜಾತ್ಯತೀತತೆ ಅಂತ ಹೇಳೋ ಮೂಲಕ ಕೋಮುವಾದಿಗಳ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತುತ್ತಾ ಇರುವ ಸೆಕ್ಯುಲರ್ ಮೂವ್ಮೆಂಟ್ಗಳು, ಜನಪರ ಸಂಘಟನೆಗಳನ್ನು ನಕಾರಾತ್ಮಕವಾಗಿ ಬಿಂಬಿಸಿದ್ದೀರಿ. ಕೋಮುವಾದಿ ಕೃತ್ಯಗಳು, ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳ ಸಂದರ್ಭ ಮೌನವಾಗಿ ಇರಿ ಅಂತ ಎಚ್ಚರಿಕೆ ನೀಡಿದ್ದೀರಿ. ಉತ್ತರ ಪ್ರದೇಶದ ಈ ಮಾದರಿ ಆಘಾತಕಾರಿ. ದ್ವೇಷ ಭಾಷಣಗಳ ವಿರುದ್ಧ ಕಾನೂನು ಕ್ರಮವೂ ಇಲ್ಲ, ನಾಗರಿಕರಿಗೆ ಪ್ರತಿಭಟಿಸುವ ಅವಕಾಶವೂ ಇಲ್ಲ. ಎಲ್ಲವೂ ಏಕಮುಖ. ಕೋಮು ಸಂಘಟನೆಗಳಿಗೆ ಇದು ಪೂರ್ಣ ಸ್ವಾತಂತ್ರ್ಯವಲ್ಲದೆ ಮತ್ತೇನಲ್ಲ ಅಂತ ಮುನೀರ್ ಕಾಟಿಪಳ್ಳ ಅವರು ಸ್ಪೀಕರ್ ಖಾದರ್ ಅವರ ನಿಲುವನ್ನು ಖಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಕರಾವಳಿಯಲ್ಲಿ ಕಾಂಗ್ರೆಸ್ನ ಶೋಚನೀಯ ಸ್ಥಿತಿ ಬಗ್ಗೆಯೂ ಮುನೀರ್ ಕಾಟಿಪಳ್ಳ ಅವರು ಯುಟಿ ಖಾದರ್ ಅವರನ್ನ ಪ್ರಶ್ನಿಸಿದ್ದಾರೆ. ನೀವು ಪರ್ಯಾಯ ಕಾರ್ಯಕ್ರಮಗಳನ್ನಾದರೂ ಹಮ್ಮಿಕೊಂಡು ಕೋಮುವಾದಿ ಶಕ್ತಿಗಳಿಗೆ ಜಾತ್ಯತೀತ ಮುಖಾಮುಖಿಗೆ ಮುಂದಾಗೋದಿಲ್ಲ ಯಾಕೆ? ಮೌನವೇ ಕೋಮುವಾದದ ರಾಜಕಾರಣಕ್ಕೆ ಸಶಕ್ತ ಪರ್ಯಾಯ ಅಂತ ನೀವು ಭಾವಿಸ್ತೀರಾ? ಹಾಗಾದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 13 ಅಸೆಂಬ್ಲಿ ಕ್ಷೇತ್ರದಲ್ಲಿ 11 ಕ್ಷೇತ್ರಗಳನ್ನು ಕೋಮುವಾದಿ ಶಕ್ತಿಗಳು ಗೆಲುವು ಸಾಧಿಸೋಕೆ ಸಾಧ್ಯವಾಗಿದ್ದು ಹೇಗೆ? ಉಡುಪಿ ಜಿಲ್ಲೆಯ 5ರಲ್ಲಿ 5 ಕ್ಷೇತ್ರಗಳಲ್ಲೂ ಕೋಮು ಶಕ್ತಿಗಳು ದಿಗ್ವಿಜಯ ಸಾಧಿಸಿದ್ರಲ್ಲ, ಅಲ್ಲಿ ಕೋಮುವಾದದ ಎದುರಾಗಿ ಮೌನ ಅಲ್ಲದೆ ಇನ್ನೇನಿತ್ತು?
ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸತತ 10 ಚುನಾವಣೆಗಳನ್ನು ಬಿಜೆಪಿ ಗೆಲುವು ಸಾಧಿಸಿದ್ದು ಹೇಗೆ? ಕೋಮುವಾದದ ಎದುರಾಗಿ ಧ್ವನಿ ಎತ್ತಿದ ಕಾರಣಕ್ಕೆ ಅಂತ ಹೇಳ್ತೀರಾ ಅಂತ ವ್ಯಂಗ್ಯವಾಗಿ ಕೇಳಿದ್ದಾರೆ ಮುನೀರ್ ಕಾಟಿಪಳ್ಳ. ಬಿಜೆಪಿ ಶಾಸಕರನ್ನ ಬಿಡಿ, ಕೊರಗಜ್ಜನಂತಹ ತುಳುನಾಡಿನ ಸಾಂಸ್ಕೃತಿಕ ನಾಯಕ ಆರಾಧ್ಯ ದೈವದ ಸನ್ನಿಧಿಯಲ್ಲಿ ನಿಂತು ಜನಾಂಗ ದ್ವೇಷದ ಭಾಷಣವನ್ನ ಪುಂಖಾನುಪುಂಖವಾಗಿ ಮಾಡಿ ಅದನ್ನ ಬಹಿರಂಗವಾಗಿ ಸಮರ್ಥಿಸ್ತ ಅಡ್ಡಾಡ್ತಿದ್ರು ನಿಮ್ಮ ಪೊಲೀಸರು ಏನೂ ಮಾಡೋದಿಲ್ಲ. ಬದಲಿಗೆ ಆತ ಹೋದಲ್ಲಿ ಬಂದಲ್ಲಿ ಪೊಲೀಸ್ ರಕ್ಷಣೆ ಕೊಡ್ತಾರೆ ಅಂದ್ರೆ ಏನರ್ಥ? ನಿಮ್ಮ ಸೂಚನೆ ಇದೆ ಅಂತ ತಾನೆ? ರಾಜ್ಯ ಸರ್ಕಾರ ಕರಾವಳಿಯನ್ನ ಪೂರ್ತಿಯಾಗಿ ಸಂಘ ಪರಿವಾರಕ್ಕೆ ಬಿಟ್ಟುಕೊಟ್ಟಿದೆ ಅಂತ ತಾನೆ ಅಂತ ಕೇಳಿದ್ದಾರೆ ಮುನೀರ್ ಕಾಟಿಪಳ್ಳ. ಕೋಮುವಾದಿಗಳನ್ನ ಹಿಮ್ಮೆಟ್ಟಿಸಬೇಕು ಅನ್ನೋ ಸದುದ್ದೇಶದಿಂದ ಕಳೆದ ಚುನಾವಣೆಗಳಲ್ಲಿ ನಾವೆಲ್ಲ ನಿಮ್ಮ ಜೊತೆ ನಿಂತ್ವಿ. ಈಗ ನಮ್ಮ ನಿರೀಕ್ಷೆಗಳು ಹುಸಿಯಾಗ್ತಿರೋದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದ್ದಂತೇನೆ ಈಗಲೂ ಕೋಮು ಶಕ್ತಿಗಳು ಬೀದಿಯಲ್ಲಿ ವಿಜೃಂಭಿಸ್ತಾ ಇರೋದು ನಮ್ಮಂತವರನ್ನ ವಿಚಲಿತಗೊಳಿಸಿದೆ. ಭವಿಷ್ಯದ ದಿನಗಳ ಕುರಿತು ಭೀತಿ ಉಂಟಾಗಿದೆ. ಈ ಕುರಿತು ನಿಮ್ಮ ನಡವಳಿಕೆಯ ಕುರಿತು ನಮಗೆ ತಕರಾರಿದೆ. ಈಗಲಾದರೂ ನೀವು ಎಚ್ಚೆತ್ತುಕೊಳ್ಳಿ. ಕೋಮು ಶಕ್ತಿಗಳ ವಿರುದ್ಧ ದೃಢವಾಗಿ ನಿಲ್ಲಿ. ನಾವು ನಿಮ್ಮ ಜೊತೆಗಿರ್ತೀವಿ. ಹಾಗಲ್ಲದೆ ಇದ್ರೆ ನಮ್ಮ ಜವಾಬ್ದಾರಿ ಏನಿದೆಯೋ ಆ ದಿಕ್ಕಿನಲ್ಲಿ ಮುನ್ನಡೆತೀವಿ. ಅದು ನಮ್ಮೆಲ್ಲರ ಮೇಲಿನ ಚಾರಿತ್ರಿಕ ಜವಾಬ್ದಾರಿ ಅಂತ ಎಚ್ಚರಿಸಿದ್ದಾರೆ ಮುನೀರ್ ಕಾಟಿಪಳ್ಳ. ಈ ನಡುವೆ ವಿಧಾನಸಭೆ ಅಧಿವೇಶನದಲ್ಲೂ ಈ ಪ್ರಚೋದನಕಾರಿ ಭಾಷಣಗಳ ವಿಷಯ ಪ್ರಸ್ತಾಪವಾಗಿತ್ತು. ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಕುರಿತ ಚರ್ಚೆ ಸಂದರ್ಭ ಸ್ಪೀಕರ್ ಯುಟಿ ಖಾದರ್ ಬಿಜೆಪಿ ಶಾಸಕರಿಗೆ ಪರೋಕ್ಷವಾಗಿ ಶಾಂತಿ ಸಹಬಾಳ್ವೆಯ ಪಾಠ ಮಾಡಿದ್ರು. ನಾವು ಮಾತಾಡಿದ್ರಲ್ಲಿ ಕರಾವಳಿಯ ಮರ್ಯಾದೆ ಹೋಗುವಂತಾಗಬಾರದು, ಪ್ರಚೋದನಕಾರಿ ಮಾತನಾಡಬಾರದು ಅಂತ ಕಿವಿ ಮಾತು ಹೇಳಿದ್ರು. ಆದರೆ ಪ್ರಚೋದನಕಾರಿ ಮಾತಾಡೋರ ವಿರುದ್ಧ ಕ್ರಮ ಕೈಗೊಳ್ಳುವ ವಿಷಯ ಬಂದಾಗ ಕಾಂಗ್ರೆಸ್ ಸರ್ಕಾರ ಹಾಗೂ ಸ್ಪೀಕರ್ ಖಾದರ್ ಇಬ್ಬರು ಮೃದು ಧೋರಣೆ ಅನುಸರಿಸುತ್ತಾರೆ ಅನ್ನೋದೇ ಈಗಿರುವ ತಕರಾರು. ಅವರಲ್ಲಿ ಈ ಬಗ್ಗೆ ಕೇಳಿದ್ರೆ ಅವರು ಆನೆ ನಾಯಿಗಳ ಉದಾಹರಣೆ ಕೊಡ್ತಾರೆ. ಹಾಗಾದ್ರೆ ಕರಾವಳಿಯ ಜನರು ಏನ್ ಮಾಡಬೇಕು? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.